ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವ್ಲಾಗು. ಮಧ್ಯಾಹ್ನ 3 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಫ್ರಿಜ್ನಲ್ಲಿ ಹೂ ಇಟ್ಟಿದ್ದೆ. ಅದನ್ನು ತಗೊಂಡು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೂನೆಲ್ಲ ಮುಡಿಸಿ ರೆಡಿ ಮಾಡಿಕೊಂಡೆ. ನಾನು ದೇವ್ರ ಪೂಜೆನ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ನನಗೆ ಯಾವಾಗ ಫ್ರೀ ಅಂತ ಅನಿಸುತ್ತೋ ಆವಾಗ ಮಾಡ್ತೀನಿ. ಬೆಳಿಗ್ಗೆನೇ ಬೇಗ ಮಾಡೋದಕ್ಕಾಗಲ್ಲ, ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗಿರುತ್ತಲ್ವ. ಅದಕ್ಕೆ ಕೆಲಸನೆಲ್ಲ ಅರ್ಧಂಬರ್ಧ ಮಾಡಿ ಅಲ್ಲಿಗೆ ಬಿಟ್ಟು ಇಲ್ಲಿಗೆ ಬಿಟ್ಟು ಪೂಜೆ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ಪಲ್ಲ. ಹಾಗಾಗಿ ಕೆಲಸನೆಲ್ಲ ನೀಟಾಗಿ ಒಂದು ಕಡೆಯಿಂದ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋದು. ನೈವೇದ್ಯಕ್ಕೆ ಬಾಳೆಹಣ್ಣಿತ್ತು, ಹಾಗಾಗಿ ಒಂದೇ ಒಂದು ಬಾಳೆಹಣ್ಣು ತೊಗೊಂಡು ಅದು ಕಟ್ ಮಾಡಾಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಬಾಳೆಹಣ್ಣೆಲ್ಲ ಹಾಕಿ ರಸೈನ್ಯ ಮಾಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ. ಟೈಮ್ ಆಗೋಗಿತ್ತಲ್ವ, ಹಾಗಾಗಿ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಟೆ. ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಗಂಧದ ಕಡ್ಡಿಗೆ ಹಚ್ಕೊಂಡು ಆಮೇಲೆ ನಾನು ದೀಪ ಹಚ್ಚಿ ಪೂಜೆನೆಲ್ಲ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಬೆಳಗ್ಗೆ ಪಲಾವ್ ಮಾಡಿದೆ, ಅದೇ ಇತ್ತು, ಅದನ್ನೇ ತಿಂದ್ಕೊಂಡೆ. ನಾನು ಮಧ್ಯಾಹ್ನದ ಹೊತ್ತೆಲ್ಲ ಏನು ಅಡುಗೆ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಅತ್ತೆ ಮಾವ ಎಲ್ಲ ಮಧ್ಯಾಹ್ನದ ಹೊತ್ತು ಊಟ ತಿನ್ನಲ್ಲ. ಮಕ್ಕಳು ಲಂಚ್ ಬಾಕ್ಸ್ ತೊಗೊಂಡೋಗಿರ್ತಾರೆ, ಹಸ್ಬೆಂಡು ಲಂಚ್ ಬಾಕ್ಸ್ ತೊಗೊಂಡೋಗಿರ್ತಾರೆ, ಇನ್ನು ನಾನು ಒಬ್ಬಳೇ ಊಟ ಮಾಡೋದು. ಹಾಗಾಗಿ ಬೆಳಗ್ಗೆ ಏನು ಮಾಡಿರ್ತೀನೋ ಅದನ್ನೇ ತಿನ್ಕೊಳ್ತೀನಿ. ನಮ್ಮ ಅತ್ತೆ ಮತ್ತು ಮಾವ ಸುಮಾರು 11 ಗಂಟೆ 11:30 ಅವರು ತಿಂಡಿ ತಿನ್ನೋದ್ರಿಂದ ಮಧ್ಯಾಹ್ನ ಟೀ ಕುಡ್ಕೊಳ್ತಾರೆ. ಹಾಗಾಗಿ ಅವರು ಊಟ ಮಾಡಲ್ಲ, ಮತ್ತು ಸಾಯಂಕಾಲ ಊಟ ಮಾಡ್ತಾರೆ. ಹಾಗಾಗಿ ಅಡುಗೆ ಏನು ಮಾಡೋದಕ್ಕೆ ಹೋಗಲ್ಲ. ಅವರೆಕಾಳನ್ನ ಬೇರೆ ನೆನೆ ಹಾಕಿದ್ದೆ, ಅದನ್ನು ಬೇರೆ ಇದಕ್ಕೆ ಬೇಕಾಗಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಹಸುಗಳಿಗೆಲ್ಲ ನೀರು ಕುಡಿಸೋಣ ಅಂತ ಹೇಳಿ ದನಿನ ಮನೆಗೆ ಹೋದೆ. ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಾಕಿದ್ದೆ. ಅವನ್ನ ಒಂದೊಂದಾಗೆ ಬೂಸ ಹಾಕಿ ನೀರು ಕುಡಿಸಿ ಕಟ್ಟಾಕಿ ನಂತರ ಮೇಲೆ ಬಟ್ಟೆ ಒಗೆದು ಒಣಗಾಕಿದ್ದೆ. ಬಟ್ಟೆಗಳನ್ನೆಲ್ಲ ತಂದು ಮಡಚಿ ಎತ್ತಿಟ್ಕೊಂಡು ಕಾಳನ್ನ ಹಿತ್ಕೋದಕ್ಕೆ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ಹೋಗಿದೆ. ನಮಗೆ ಒಬ್ಬಳೊಬ್ಬಳೆ ಇತ್ಕೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಹಾಗಾಗಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ತೊಗೊಂಡೋದೆ. ಅವರು ಸ್ವಲ್ಪ ಕೈ ಜೋಡಿಸೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳಿ ಅಲ್ಲಿ ಇತ್ಕೊಂಡು ಬಂದೆ. ನಾವು ಹೀಗೇ ಈಗ ಅವರು ಅಷ್ಟೇ ಒಂದು ಕಾಯಿ ಬಿಡಿಸ್ಬೇಕು ಅಥವಾ ಸೊಪ್ಪು ಸೋಸಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕರೀತಾರೆ. ನಾವೇನಾದರೂ ಕಾಯಿ ಬಿಡಿಸೋದು ಸೊಪ್ಪು ಸೋಸೋದು ಆ ಥರದ್ದೆಲ್ಲ ಇದ್ದರೆ ನಾವು ಅವ್ರ ಮನೆ ತಕ್ಕ ಹೋಗ್ತೀವಿ. ಈ ಥರ ಬೇಗ ಕೆಲಸಗಳನ್ನ ಮಾಡ್ಕೊಳ್ತೀವಿ. ನಾನು ಈ ಬಟ್ಟೆಗಳನ್ನೆಲ್ಲ ತೊಗೊಂಡು ಕೆಳಗಡೆ ಹೋದೆ. ಅಷ್ಟರಲ್ಲಿ ನಮ್ಮ ಮಾವ ಚಿಕನ್ ತೊಗೊಬಂದಿದ್ರು. ಚಿಕನ್ನು ಮತ್ತು ಇದ್ಕಿದ ಬೇಳೆನ ಹಾಕಿ ಸಾಂಬಾರು ಮಾಡಮ್ಮ ಅಂತ ಹೇಳಿ ಮತ್ತು ಚಿಕನ್ನ ಒಂದು ಕುಕ್ಕರ್ಗೆ ಹಾಕಿಟ್ಟು ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿಟ್ಕೊಂಡೆ. ನಮ್ಮ ಮನೇಲಿ ಯಾವುದೇ ರೀತಿಯಾದಂತಹ ಕಬೋರ್ಡು ಕ್ಯಾಬಿನೆಟ್ಟು ಆ ಥರದ್ದೆಲ್ಲ ಏನಿಲ್ಲ. ಬೀರೂನಲ್ಲೇ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋದು. ಡೈಲಿ ಯೂಸನ್ನೆಲ್ಲ ದಿವಾನ ಬರುತ್ತಲ್ಲ, ಬಾಕ್ಸ್ ದಿವಾನ, ಅದರಲ್ಲಿ ಇಡ್ತೀನಿ. ಮತ್ತು ಈ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗೋನೆಲ್ಲ ಬೀರಲ್ಲಿ ಇಟ್ಕೊಂಡಿರ್ತೀನಿ. ಈ ಬಟ್ಟೆಗಳನ್ನೆಲ್ಲ ಮಡಚಿ ಎತ್ತಿ ಇಟ್ಕೊಂಡಾದ್ಮೇಲೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಚಿಕನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡೆ. ಸಾಂಬಾರನ್ನ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಚಿಕನನ್ನು ಸೇರಿಸಿ ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ
ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೀರು ಹಾಕಿ ಒಂದು 4 to 5 ವಿಸಿಲು ಕೂಗಿಸ್ಕೊಳ್ಳೋಣ. ಯಾಕಂದರೆ ಮೊಟ್ಟೆ ಕೋಳಿ ಬೇಗನೆ ಬೇಯೋದಿಲ್ಲ. ಇದು ಕೂಗೋ ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಒಂದು ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಾಯಿ ತುರಿನ ಸೇರಿಸಿ ರುಬ್ಕೊಳ್ತೀನಿ. ಆಮೇಲೆ ಧನಿಯಾ ಪುಡಿನ ಸೇರಿಸಿ ಮತ್ತೆ ಇನ್ನೊಂದು ರೌಂಡ್ ರುಬ್ಕೊಳ್ತೀನಿ. ಈ ಫ್ರೈ ಮಾಡಿರೋದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದು ತಣ್ಣಗಾಗೋ ಅಷ್ಟರಲ್ಲಿ ರಸಾಯನ ರೆಡಿ ಮಾಡಿಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದು ತಿಂತಾರೆ ಅಂತ ಹೇಳಿಬಿಟ್ಟು ರಸಾಯನಕ್ಕೆ ಬಾಳೆಹಣ್ಣಿತ್ತು. ಬಾಳೆಹಣ್ಣನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಬೆಲ್ಲ, ಸಕ್ಕರೆ, ಏಲಕ್ಕಿ ಪೌಡರು ಮತ್ತು ಕಾಯಿ ತುರಿ, ಹಾಗೆಯೇ ಅವಲಕ್ಕಿನೂ ಕೂಡ ತೊಳೆದು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅವ್ರು ಬಂದಾಗ ಹಾಕ್ಕೊಡೋಣ ಅಂತ ಹೇಳಿ. ಅಷ್ಟರಲ್ಲಿ ಟೈಮ್ ಆಗಿತ್ತು 4:15. ಹಾಲು ಕರಿಬೇಕಾಗಿತ್ತು. ಹಾಲು ಕರೆದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲು ಕರೆದು ಡೈರಿಗೆ ಹಾಕಿ ನಮ್ಮ ಅತ್ತೆ ಮತ್ತು ಮಾವನಿಗೆ ಕಾಫಿ ಮಾಡಿಕೊಟ್ಟು ಅವ್ರಿಗೂ ರಸಾಯನ ಹಾಕ್ಕೊಟ್ಟೆ. ಅವರು ತಿಂದರು. ರಸಾಯನ ರೆಡಿ ಮಾಡಿಟ್ಟು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಂಡೇ ಒಂದಿನ ಬಿಟ್ಟು ವಾರ ಪೂರ್ತಿ ನಾನ್ ವೆಜ್ನ ಮಾಡ್ತಾನೆ ಇರ್ತೀವಿ. ಕುಕ್ಕರು ತಣ್ಣಗಾಗಿತ್ತು. ಈಗ ಆ ಚಿಕನ್ನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರ್ನಲ್ಲೇ ಎಣ್ಣೆ ಮತ್ತು ಕಾಳು ಇದ್ಕಿದ್ದ ಅವರೆಕಾಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮಸಾಲೆನ ಹಾಕಿ ಆಮೇಲೆ ಈ ಬೇಯಿಸ್ಕೊಂಡಿರ್ತಕ್ಕಂಥ ಚಿಕನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಕಾಳನ್ನ ಜಾಸ್ತಿನೂ ಹಾಕ್ಬಾರ್ದು, ಜಾಸ್ತಿನೂ ಬೇಯಿಸ್ಕೊಳ್ಬಾರ್ದು. ಒಂದು ಹದವಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಈಗ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಾಯಿತು. ನಂತರ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿಸಿ ಮುದ್ದೆ ಮತ್ತು ರೈಸ್ನ ಮಾಡಿಟ್ಕೊಂಡು ಎಲ್ರಿಗೂ ಊಟ ಹಾಕ್ಕೊಟ್ಟು ನಾನು ಸಹ ಊಟ ತಿಂದೆ. ನಮ್ಮ ಮನೆಯಲ್ಲಿ ರಾತ್ರಿ 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಬಿಡ್ತೀವಿ. ಸಾಂಬಾರಂತೂ ನಿಜವಾಗ್ಲೂ ತುಂಬಾ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.
ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.